ಆತ್ಮೀಯ ವೀಕ್ಷಕರೇ, ಇವತ್ತು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಯಾವಾಗ ಬರುತ್ತೆ ಮತ್ತು ಅದರ ಜೊತೆಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಯಾವ್ದು ಕಾರಣಕ್ಕೆ ಪೆಂಡಿಂಗ್ ಇರೋದು ಯಾವಾಗ ಬರುತ್ತೆ ಮತ್ತು ಅದರ ಜೊತೆಗೆ ಡಿಸೆಂಬರ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಯಾವ ಫಾರ್ಮೆಟ್ ಚೇಂಜ್ ಆಗಿದೆಯಲ್ಲ, ಏನೆಲ್ಲ ಚೇಂಜ್ ಆಗಿದೆ ಮತ್ತು ಕೆಲವೊಂದಿಷ್ಟು ಕಮೆಂಟ್ಗಳನ್ನ ಮಾಡಿದರೆ ಈ ಕಮೆಂಟ್ಗಳಿಗೆ ಉತ್ತರ ನೀಡೋ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲನೇ ಬಾರಿಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ರು ವಿಡಿಯೋಗೆ ಲೈಕ್ ಮತ್ತು ಅದರ ಜೊತೆಗೆ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ. ಅಕ್ಟೋಬರ್ ತಿಂಗಳ DBT ಪುಷ್ಡ್ ಅಂತ ತೋರಿಸ್ತಾ ಇದ್ರೆ ಇದೆ 25th ಒಳಗಡೆನೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. 25th ಕ್ರೆಡಿಟ್ ಆಗಲಿಲ್ಲ ಅಂದ್ಕೊಳ್ಳಿ, ಇನ್ನೂ ಒಂದು ಯುವ ನಿಧಿ ಕಡೆಯಿಂದ ಅಪ್ಡೇಟ್ ಇದೆ. ಏನಂತ ಅಂದರೆ 25th ಆಗಲಿಲ್ಲ ಅಂದರೆ ಜನವರಿ 25th ಒಳಗಡೆನೂ ಕೂಡ ಅಕ್ಟೋಬರ್ ಮಂತಿನ ಅಮೌಂಟು ಬರಲ್ಲ ಅನ್ನೋ ಕೂಡ ಅಪ್ಡೇಟ್ ಬಂದಿದೆ. ಮತ್ತು ಅದರ ಜೊತೆಗೆ ನವೆಂಬರ್ ತಿಂಗಳ ಅಮೌಂಟು ಕೂಡ ಸೇಮ್ ಸ್ನೇಹಿತರೆ. ಅಲ್ಲಿ ಪೆಂಡಿಂಗ್ ಅಂತ ತೋರಿಸಿದ್ರೆ ಜನವರಿ 25ರವರೆಗೂ ನಿಮಗೆ 3,000, ಡಿಗ್ರಿ ಮುಗಿದವರಿಗೆ 3,000 ಹಣ ಮತ್ತು ಡಿಪ್ಲೊಮಾ ಮುಗಿದವರಿಗೆ 1,500 ರೂಪಾಯಿ ಹಣ ಬರೋದಿಲ್ಲ. DBT ಪುಷ್ಡ್ ಅಂತ ಏನಾದರೂ ತೋರಿಸ್ತಾ ಇತ್ತು ಅಂದರೆ ಇದೇ ತಿಂಗಳು ಅಂದರೆ ಡಿಸೆಂಬರ್ 25 ಒಳಗಡೆ ಬಂದರೆ 25 ಒಳಗಡೆ ಬರುತ್ತೆ, ಇಲ್ಲ ಅಂದರೆ ಜನವರಿ 25 ತನಕ ಯಾವುದೇ ಬರೋ ಸಾಧ್ಯತೆ ಇಲ್ಲ ಸ್ನೇಹಿತರೆ. ಮತ್ತು ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಅಮೌಂಟಿನ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ನೀವು ಜುಲೈಯಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸಿದ್ರೆ ಆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಏನಾದರೂ ತೊಂದರೆ ಆಗಿದ್ದರೆ ನಿಮಗೆ ಯುವ ನಿಧಿ ಹಣ ಬರೋದಿಲ್ಲ. ಮತ್ತು ಜುಲೈಗಿಂತ ಮೊದಲು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿಲ್ಲದೆ ಇದ್ದರೆ, ಜುಲೈಗಿಂತ ಮೊದಲು ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿಲ್ಲ ಅಂದರೆ ಅಂಥವ್ರಿಗೂ ಕೂಡ ಸೆಪ್ಟೆಂಬರ್ ಮತ್ತು ಆಗಸ್ಟ್ದು ಹಣ ಬರೋದಿಲ್ಲ ಸ್ನೇಹಿತರೆ. ನೀವು ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸಿದ್ರಿ ಮತ್ತು ಅದರ ಜೊತೆಗೆ ಕೌಶಲ್ಯ ಕರ್ನಾಟಕ ರಿಜಿಸ್ಟರು ಕೂಡ ಆಗಿದ್ರಿ, ಇವೆರಡೂ ಮಾಡಿದ್ರೆ ಅಂದರೆ ನಿಮಗೆ ಜನವರಿ 25 ಒಳಗಡೆ ಆಗಸ್ಟು ಸೆಪ್ಟೆಂಬರ್ದು ಕ್ಲಿಯರ್ ಆಗುತ್ತೆ ಮತ್ತು ಅದರ ಜೊತೆಗೆ ಅಕ್ಟೋಬರ್ ನವೆಂಬರ್ದ ಅಮೌಂಟು ಕೂಡ ಕ್ಲಿಯರ್ ಆಗುತ್ತೆ ಅಂತೇಳಿ ಯುವ ನಿಧಿ ಕಡೆಯಿಂದ ಎಲ್ಲ ಯುವ ನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಹೊಸ ಅಪ್ಡೇಟ್ ಸ್ನೇಹಿತರೆ. ಮತ್ತು ಅದರ ಜೊತೆಗೆ ಡಿಸೆಂಬರ್ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಭಾಳಷ್ಟು ಫಾರ್ಮೆಟ್ಗಳು ಚೇಂಜ್ ಆಗಿದೆ. ಕೆಲವೊಂದಿಷ್ಟು ಆಪ್ಷನ್ಗಳನ್ನು ಆ್ಯಡ್ ಮಾಡಿದ್ದಾನೆ. ಟೋಟಲ್ ಮಾರ್ಕ್ಸು, ಹೈಯೆಸ್ಟ್ ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್, ಟೆಕ್ನಿಕಲ್ಲು, ನಾನ್ ಟೆಕ್ನಿಕಲ್ ಅಂತ. ಮತ್ತು ಅದರ ಜೊತೆಗೆ ನೀವು ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗಿದ್ದೀರಾ ಮತ್ತು ಅದರ ಜೊತೆಗೆ ನೀವು ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗಿದ್ದರೆ ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ಲವೋ ಅನ್ನೋ ಕೆಲವೊಂದಿಷ್ಟು ಆಪ್ಷನ್ಗಳನ್ನ ಆ್ಯಡ್ ಮಾಡಿದ್ದಾನೆ. ಈ ಆಪ್ಷನ್ಗಳಿಗೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಡಿಸೆಂಬರ್ ತಿಂಗಳ ಹೌ ಟು ಡೂ ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಅಂತೇಳಿ ನನ್ನ ಚಾನಲಲ್ಲಿ ಆ ವಿಡಿಯೋ ಇದೆ. ಆ ವಿಡಿಯೋ ನೋಡಿದ್ರೆ ನಿಮಗೆ ಡಿಸೆಂಬರ್ ಮಂತ್ ತಿಂಗಳು ಯಾವುದೇ ತೊಂದರೆ ಇಲ್ಲದೇ ಆರಾಮಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಅದರ ಜೊತೆಗೆ ಮತ್ತೆ ಕೆಲವೊಂದಿಷ್ಟು ಕಮೆಂಟ್ಗಳನ್ನ ಮಾಡಿದರೆ ಆ ಕಮೆಂಟ್ಗಳಿಗೆ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಉತ್ತರ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗೆ ಕಮೆಂಟಿಗೆ ಬಂದರೆ ಮೊದಲನೇದು ನೋಡಿ ಸ್ನೇಹಿತರೆ, ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿ 4 ಮಂತ್ ಆಯಿತು. ಡಿಸೆಂಬರ್ 2 ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೆ, ಅದು ಕನ್ಸಿಡರ್ ಆಗುತ್ತಾ ಇಲ್ಲ ಮತ್ತೆ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾ ಅಂತ ಕೇಳಿದ್ರೆ, ಇವ್ರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇದರಲ್ಲಿ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗಿದ್ದಾರೆ, ಡಿಸೆಂಬರ್ 2ನೇ ತಾರೀಕು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ದಾರೆ ಅಂತ. ಇವರು ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ ಮತ್ತೆ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗಬೇಕಾ ಅಂತ ಕೇಳಿದರೆ ಯಾವುದೇ ಅವಶ್ಯಕತೆ ಇಲ್ಲ. ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಒಂದೇ ಬಾರಿ ಆಗೋದು, ಪ್ರತಿ ತಿಂಗಳು ಆಗುವಂಥದ್ದಲ್ಲ. ಮತ್ತು ಸೆಲ್ಫ್ ಡಿಕ್ಲರೇಷನ್ ಈಗ ಪ್ರತಿ ತಿಂಗಳು ಮಾಡಿಸಿದ್ದಾರೆ ಅಂದರೆ ಡಿಸೆಂಬರ್ 2ನೇ ತಾರೀಕು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ದೀರಾ ಅಂದರೆ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ, ಓಕೆನಾ. ಮತ್ತು ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ DDPO ಆಫೀಸ್ 24th ಜನವರಿ 2025 ಅಂತ ಬರ್ತಾ ಇದೆ. ಏನು ಮಾಡಬೇಕು ಅಂದರೆ ಜನವರಿ 24 ಒಳಗಡೆ ಏನು ಜನವರಿ 24 ಏನಿದೆಯಲ್ಲ ಅಲ್ಲಿ DDPO ಆಫೀಸಲ್ಲಿ ನಿಮ್ಮದು ಫೈಲು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಅಂದರೆ ಯುವ ನಿಧಿ ಆಫೀಸಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಯುವ ನಿಧಿ ಆಫೀಸ್ ಇದೆ, ಅಲ್ಲಿ DDPO ಅಂತೇಳಿ ಒಬ್ಬ ಅಧಿಕಾರಿಗಳಿರ್ತಾರೆ. ಇವ್ರನ್ನ ಹೋಗಿ ವಿಚಾರಿಸಿ ಅದರಿಂದ ಸಲಹೆಯನ್ನು ತಿಳ್ಕೊಬೇಕು ಸ್ನೇಹಿತರೆ. ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಳ್ಳಿ ಮತ್ತು ಆದಷ್ಟು ಬೇಗ ಇದನ್ನು ಪರಿಹಾರ ಮಾಡ್ಕೊಳ್ಳಿ. ಯಾಕಂದರೆ DDPO ಅಂತ ಏನಾದ್ರು ಬಂತಂದರೆ ಕ್ಲಿಯರ್ ಆಗೋ ಸಾಧ್ಯತೆ ಜಾಸ್ತಿ ಕಡಿಮೆ ಇರುತ್ತೆ. ಯಾಕಂದರೆ ನೀವು ಯಾವುದೇ ಆನ್ಲೈನಲ್ಲಿ ಅಪ್ಡೇಟ್ ಆಗಲಿ ಏನೂ ಇರೋದಿಲ್ಲ, ನೀವು ಅಲ್ಲಿಗೆ ಹೋಗಿನೇ ಕ್ಲಿಯರ್ ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಡನ್ ಆಯಿತು. ಅಕ್ಟೋಬರ್ ಅಮೌಂಟು ಕ್ರೆಡಿಟ್ ಆಗಿದೆ, ನವಂಬರ್ ಅಮೌಂಟು ಪೆಂಡಿಂಗ್ ಇದೆ ಅಂತ ಸ್ನೇಹಿತರೆ. ಅದಕ್ಕೆ ನವಂಬರ್ ಅಮೌಂಟ್ ಏನು ಪೆಂಡಿಂಗ್ ಇದೆಯಲ್ಲ ಇದು
ನೀವು ಈಗ 3ರಿಂದ 4 ದಿನ 25ನೇ ತಾರೀಕು ಒಳಗಡೆ ಬರುತ್ತೆ. ಮಿಸ್ ಆದರೆ ಜನವರಿ 25ರ ನಂತರ ಬರುತ್ತೆ ಸ್ನೇಹಿತರೆ. ಮತ್ತೆ ಇನ್ನೊಂದು, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ಲೋಡ್ DDPO ಅಂತ ಹೇಳಿದ್ರಲ್ಲ, ಮತ್ತೆ ಅದೇ ಕಮೆಂಟನ್ನು ಮತ್ತೆ ರಿಪೀಟ್ ಇನ್ನೊಬ್ಬರು ಮಾಡಿದ್ದಾರೆ. DDPO ಆಫೀಸ್ ಅಂತ ಏನಾದರೂ ತೋರಿಸ್ತಾ ಇದ್ರೆ ಇವರು ನೇರವಾಗಿ ಜಿಲ್ಲೆ ಮಟ್ಟದಲ್ಲಿರುವಂಥ ಯುವ ನಿಧಿ ಆಫೀಸ್ಗೆ ಹೋಗಿ ವಿಚಾರಿಸಬೇಕು. ಅಲ್ಲಿ ಕೆಲವೊಂದಿಷ್ಟು ಸಲಹೆಗಳನ್ನು ಮತ್ತು ಕೆಲವೊಂದಿಷ್ಟು ಟೆಕ್ನಿಕಲ್ ತಾಂತ್ರಿಕ ಎರರ್ಗಳೇನಾರು ಆಗಿದ್ರೆ, ಕೆಲವೊಂದು ಅಂದರೆ DBT ಇಲ್ಲಿ ಸ್ಟ್ರಕ್ ಏನಾದರೂ ಆಗಿದ್ರೆ DBT ಪುಷ್ಡ್ ಅಂತ ಬರುತ್ತೆ. ಕೆಲವೊಂದು ಸಲ ಪೆಂಡಿಂಗ್ ಅಂತ ಏನಾದರೂ ತೋರಿಸ್ತಾ ಇದ್ರೆ DBT ಪುಷ್ಡ್ ಅಂತ ಬರೋದು ತಾಂತ್ರಿಕ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ಇವರಿಗೆ ಅಲ್ಲಿಗೆ ಹೋದ್ರೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಮತ್ತೆ ಇನ್ನೊಂದು ಕಮೆಂಟ್ ಅನ್ನು ಮಾಡಿದ್ರಿ, ಇಫ್ ವಿ ಆರ್ ನಾಟ್ ರಿಸೀವ್ಡ್ ದೆನ್ ವಾಟ್ ಈಸ್ ದ ರೀಸನ್ ಟೆಲ್ ದಟ್ ಆಲ್ರೆಡಿ ಈಸ್ ಶೋಯಿಂಗ್ DBT ಪುಷ್ಡ್. ಅಂದರೆ ಅಕ್ಟೋಬರ್ ಮಂತಿನ ಅಮೌಂಟು DBT ಪುಷ್ಡ್ ಅಂತ ತೋರಿಸ್ತಾ ಇದೆ, ಯಾಕೆ ಬಂದಿಲ್ಲ ಅನ್ನೋ ರೀಸನ್ ಅನ್ನು ಹೇಳಿ ಅಂತ ಕೇಳ್ತಾ ಇದ್ದಾರೆ. ರೀಸನ್ ಏನೂ ಇಲ್ಲ ಸ್ನೇಹಿತರೆ, ಬಂದರೆ ಇದೇ ತಿಂಗಳು 25ನೇ ತಾರೀಕು ಒಳಗಡೆ ಬರುತ್ತೆ, ಇಲ್ಲಾಂದ್ರೆ ಜನವರಿ 25ನೇ ತಾರೀಕು ಒಳಗಡೆ ಬರೋ ಸಾಧ್ಯತೆ ಇದೆ ಅಂತೇಳಿ ಯುವ ನಿಧಿ ಕಡೆಯಿಂದ ಅಪ್ಡೇಟ್ ಬಂದಿದೆ. ಮತ್ತು ಇದರ ಜೊತೆಗೆ ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದಿರಲ್ಲ ಇವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಮತ್ತು ಅದರ ಜೊತೆಗೆ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ಚಳಿಗಾಲ ಜಾಸ್ತಿ ಇದೆ, ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಿ. ಆರೋಗ್ಯವೇ ಭಾಗ್ಯ ಅಂತ ಹೇಳಿ ಸುಮ್ಮನೆ ಹೇಳಿಲ್ಲ ಹಿರಿಯರು. ನೀವೇನಾದರೂ ಆರೋಗ್ಯವನ್ನು ಕಳ್ಕೊಂಡ್ರೆ ಅರ್ಧ ಜೀವನ ಲಾಸ್ ಆದಂಗೆ ಸ್ನೇಹಿತರೆ. ಅದಕ್ಕೋಸ್ಕರ ಇದರ ಬಗ್ಗೆ ನಿಮಗೆ ತಿಳಿಸುವಷ್ಟು ದೊಡ್ಡವನಂತೂ ಅಲ್ಲ ನಾನು, ಆದರೂ ಆರೋಗ್ಯದ ಕಡೆಗೆ ಆದಷ್ಟು ಗಮನ ಇರಲಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.